ಎಲ್ಲರಿಗೂ ನಮಸ್ಕಾರಗಳು. ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ, ಈ ವಿಡಿಯೋದಲ್ಲಿ ಸಜಾತಿ ಒತ್ತಕ್ಷರ ಎಂದರೇನು, ಸಜಾತಿ ಒತ್ತಕ್ಷರ ಪದಗಳನ್ನು ಹೇಗೆ ಓದಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಜಾತಿ ಒತ್ತಕ್ಷರಗಳು ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನವು ಒತ್ತಕ್ಷರವಾಗಿ ಇದ್ದರೆ ಅದುವೇ ಸಜಾತಿ ಒತ್ತಕ್ಷರ. ಇಲ್ಲಿ ನೋಡಿ, ಖಾಗೆ ಖ ಒತ್ತಕ್ಷರ, ಪಾಗೆ ಪ ಒತ್ತಕ್ಷರ, ಯಾಗೆ ಯಾವತ್ತಕ್ಷರ, ಳಾಗೆ ಳ ಒತ್ತಕ್ಷರ. ವ್ಯಂಜನಾಕ್ಷರಕ್ಕೆ ಖ ಎನ್ನುವುದು ವ್ಯಂಜನಾಕ್ಷರ, ಆ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನವು ಅಂದರೆ ಖ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರವು ಒತ್ತಕ್ಷರವಾಗಿ ಇದ್ದರೆ ಅದುವೇ ಸಜಾತಿ ಒತ್ತಕ್ಷರ. ಇಲ್ಲಿ ವ್ಯಂಜನಾಕ್ಷರಕ್ಕೆ ಕಾನೆ ಒತ್ತಕ್ಷರ ಇದೆ, ಪಾಗೆ ವ್ಯಂಜನಾಕ್ಷರಕ್ಕೆ ಪಾನೆ ಒತ್ತಕ್ಷರವಾಗಿದೆ, ಯಾ ವ್ಯಂಜನಾಕ್ಷರಕ್ಕೆ ಯಾನೆ ಒತ್ತಕ್ಷರವಿದೆ, ಳ ವ್ಯಂಜನಾಕ್ಷರಕ್ಕೆ ಳಾನೆ ಒತ್ತಕ್ಷರವಿದೆ. ಈ ರೀತಿ ಕ ಇಂದ ಳವರೆಗೂ ಎಲ್ಲ ವ್ಯಂಜನಾಕ್ಷರಗಳಿಗೆ ಅದೇ ಒತ್ತಕ್ಷರ ಇದ್ದರೆ ಇವುಗಳನ್ನು ನಾವು ಸಜಾತಿ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ. ಇನ್ನು ಸಜಾತಿ ಒತ್ತಕ್ಷರಗಳನ್ನು ಯಾವ ರೀತಿ ಓದಬೇಕು ಎನ್ನುವುದನ್ನು ಈಗ ನೋಡೋಣ. ಮಕ್ಕಳೇ, ಸಜಾತಿ ಒತ್ತಕ್ಷರಗಳ ಪದಗಳನ್ನು ಓದುವ ಕ್ರಮವನ್ನು ಈಗ ತಿಳಿದುಕೊಳ್ಳೋಣ. ಮೊದಲು ವ್ಯಂಜನಾಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಿ ನಂತರ ಒತ್ತಕ್ಷರಕ್ಕೆ ಮೇಲಿನ ವ್ಯಂಜನಾಕ್ಷರದಲ್ಲಿ ಇರುವ ಸ್ವರವನ್ನು ಸೇರಿಸಿ ಓದಬೇಕು. ಉದಾಹರಣೆಗೆ ಇಲ್ಲಿ ಒಂದು ಪದವನ್ನು ಕೊಡಲಾಗಿದೆ. ಮು ಸಾಗೆ ಸಾ ಒತ್ತಕ್ಷರ 0 ಜೆ. ಈ ಪದವನ್ನು ಯಾವ ರೀತಿ ಓದಬೇಕು? ಮಾಕೊಂಬು ಮು ಇದನ್ನು ಅದೇ ರೀತಿ ಓದಬೇಕು. ನಂತರ ತಲಕಟ್ಟು ಸಾ ಇದೆ ಅಲ್ವಾ, ಅದನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ಮುಸ್, ಈ ಪದವನ್ನು ಮುಸ್ ಅಂತ ಓದಬೇಕು. ನಂತರ ಸಾ ಒತ್ತಕ್ಷರಕ್ಕೆ ಮೇಲಿನ ತಲಕಟ್ಟನ್ನು ಸೇರಿಸಬೇಕು. ಸಂಜೆ, ಮುಸ್ಸಂಜೆ, ಮುಸ್ಸಂಜೆ. ಏನಾಯ್ತು ಈ ಪದ? ಮುಸ್ಸಂಜೆ. ಕನ್ನಡ, ನ ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ನ ಒತ್ತಕ್ಷರಕ್ಕೆ ಮೇಲಿನ ವ್ಯಂಜನಾಕ್ಷರದ ತಲಕಟ್ಟನ್ನು ಸೇರಿಸಿ ಕನ್ನಡ. ನೆಕ್ಸ್ಟು ದೀರ್ಘಾಕ್ಷರದ್ದು ಯ ರಿ, ಯ ದೀರ್ಘ ಯ ಇದೆ ಅಲ್ವಾ, ಇದನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ವೈ ಒತ್ತಕ್ಷರ ಒತ್ತಕ್ಷರಕ್ಕೆ ಮೇಲಿನ ಯಾ ಅಕ್ಷರದ ದೀರ್ಘವನ್ನು ಸೇರಿಸಿ ಯಾರಿ, ವೈಯಾರಿ. ಕಬ್ಬಿಣ, ಬಾ ಗುಡಿಸಿ ಬಿ, ಈ ಬಾ ಅನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ಇನ್ನು ಬಾ ಒತ್ತಕ್ಷರಕ್ಕೆ ಮೇಲಿನ ಗುಡಿಸಿಯನ್ನು ಸೇರಿಸಬೇಕು. ಕಬ್ಬಿಣ. ಕಣ್ಣೀರು, ಕ ಹಾಗೆ ಬರೆಯಬೇಕು. ಇನ್ನು ಒತ್ತಕ್ಷರ ಇರುವಂತಹ ಣಿಯನ್ನು ನ ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ನ ಒತ್ತಕ್ಷರಕ್ಕೆ ಮೇಲಿನ ಗುಡಿಸಂದೀರ್ಘ ಸ್ವರವನ್ನು ನೀರು, ಕಣ್ಣೀರು. ಬೆನ್ನು, ಇನ್ನು ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ನ ಒತ್ತಕ್ಷರಕ್ಕೆ ಮೇಲಿನ ಕೊಂಬನ್ನು ಸೇರಿಸಿ ಬೆನ್ನು.
ತುತ್ತೂರಿ. ತೂ ಅನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ಇನ್ನು ಒತ್ತಕ್ಷರಕ್ಕೆ ಮೇಲಿನ ಸ್ವರವನ್ನು ಕೊಮ್ಮಂದೀರ್ಘ ಸ್ವರವನ್ನು ಬರೆದು ರೀ ತುತ್ತೂರಿ. ಒಳ್ಳೆಯ ಳ ಅನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ಳ ಒತ್ತಕ್ಷರಕ್ಕೆ ಮೇಲಿನ ಏತ್ವವನ್ನು ಸೇರಿಸಿ ಒಳ್ಳೆಯ ಒಳ್ಳೆಯ. ಅ ಚಾವಕ್ಕೆ ವ್ಯಂಜನಾಕ್ಷರ ಮಾಡಿಕೊಂಡು ಒತ್ತಕ್ಷರಕ್ಕೆ ಮೇಲಿನ ಸ್ವರವನ್ನು ಸೇರಿಸಿ ಚೇರು ಅಚ್ಚೇರು. ಮುತ್ ತಾನ ಅರ್ಧಾಕ್ಷರವನ್ನು ಮಾಡಿಕೊಂಡು ಇನ್ನು ತ ಒತ್ತಕ್ಷರಕ್ಕೆ ಮೇಲಿನ ಐತ್ವವನ್ನು ಸೇರಿಸಿ ಮುತ್ತೈದೆ. ಕಗ್ಗೊಲೆ ಕ ಗಾವನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ಇನ್ನು ಒತ್ತಕ್ಷರಕ್ಕೆ ಮೇಲಿನ ಓತ್ವವನ್ನು ಸೇರಿಸಿ ಗೊಲೆ ಕಗ್ಗೊಲೆ ಕಗ್ಗೊಲೆ. ಕಲ್ಲೋಲ ಕಾಗೆ ಈ ಲಾವನ್ನು ವ್ಯಂಜನಾಕ್ಷರವನ್ನಾಗಿ ಮಾಡಿಕೊಂಡು ಲ ಒತ್ತಕ್ಷರಕ್ಕೆ ಮೇಲಿನ ಸ್ವರವನ್ನು ಸೇರಿಸಿ ಲೋಲ ಕಲ್ಲೋಲ ಕಲ್ಲೋಲ. ಚಿತ್ತೌರ ಚಿ ತಾವನ್ನು ಅರ್ಧಾಕ್ಷರವನ್ನಾಗಿ ಮಾಡಿಕೊಂಡು ತ ಒತ್ತಕ್ಷರಕ್ಕೆ ಮೇಲಿನ ಸ್ವರವನ್ನು ಔತ್ವ ಸ್ವರವನ್ನು ಸೇರಿಸಿ ಚಿತ್ತೌರ ಚಿತ್ತೌರ. ಈ ರೀತಿಯಾಗಿ ಸಜಾತಿ ಒತ್ತಕ್ಷರ ಪದಗಳನ್ನು ಓದಬೇಕು. ಇನ್ನೊಂದು ಸಾರಿ ನೋಡೋಣ. ಕನ್ನಡ ಕನ್ನಡ ಕನ್ನಡ. ವೈಯಾರಿ ವೈಯಾರಿ ವೈಯಾರಿ. ಕಬ್ಬಿಣ ಕಬ್ಬಿಣ ಕಬ್ಬಿಣ. ಕಣ್ಣೀರು ಕಣ್ಣೀರು ಕಣ್ಣೀರು. ಬೆನ್ನು ಬೆನ್ನು ಬೆನ್ನು. ತುತ್ತೂರಿ ತುತ್ತೂರಿ ತುತ್ತೂರಿ. ಒಳ್ಳೆಯ ಒಳ್ಳೆಯ ಒಳ್ಳೆಯ. ಅಚ್ಚೇರು ಅಚ್ಚೇರು ಅಚ್ಚೇರು. ಮುತ್ತೈದೆ ಮುತ್ತೈದೆ ಮುತ್ತೈದೆ. ಕಗ್ಗೊಲೆ ಕಗ್ಗೊಲೆ ಕಗ್ಗೊಲೆ. ಕಲ್ಲೋಲ ಕಲ್ಲೋಲ ಕಲ್ಲೋಲ. ಚಿತ್ತೌರ ಚಿತ್ತೌರ್ ಚಿತ್ತೌರ ಚಿತ್ತೌರ ಚಿತ್ತೌರ. ಈ ರೀತಿ ಸಜಾತಿ ಒತ್ತಕ್ಷರ ಇರುವಂತಹ ಪದಗಳನ್ನು ಓದಬೇಕು. ಸಜಾತಿ ಒತ್ತಕ್ಷರ ಇರುವಂತಹ ಅಕ್ಷರಗಳನ್ನು ಒತ್ತಿಯಾಗಿ ಹೇಳುವುದರೊಂದಿಗೆ ಸಜಾತಿ ಒತ್ತಕ್ಷರಗಳನ್ನು ಉಚ್ಚರಿಸಬಹುದು.